ಬನ್ನಿ ಅಶ್ವಿನಿ ನಾಚಪ್ಪ ನಮ್ಮ ಜೊತೆಗಿದ್ದಾರೆ, ಖ್ಯಾತ ಅಥ್ಲೀಟ್. ಅಶ್ವಿನಿ ಮೇಡಮ್ ಬಹುಶಃ ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ಕೇವಲ 100 ಗ್ರಾಮ್ ಭಾರತದ ಬಂಗಾರದ ಕನಸನ್ನು ನುಚ್ಚು ನೂರು ಮಾಡಿಬಿಡ್ತು. ಏನಂತೀರಿ ಮೇಡಮ್? ಬಹಳ ಬೇಜಾರಾಗ್ತಾ ಇದೆ ಬೆಳಿಗ್ಗೆಯಿಂದ ನ್ಯೂಸ್ ನೋಡಿ. 50-100 ಗ್ರಾಮ್ಸ್ ಆ ರೂಲ್ ಪ್ರಕಾರ ಇರಲೇಬಾರ್ದು. ಅವ್ರದ್ದು ದೇ ಶುಡ್ ಬಿ ಆ ಕಡೆ ಈ ಕಡೆ ಒಂದು 50-100 ಗ್ರಾಮ್ಸ್ ಇದು ಲೀವೇ ಕೊಡ್ಲೇಬೇಕು ಅವರು ಅಂತ ನನ್ನ ಪ್ರಕಾರ. ಆದ್ರೆ ರೂಲ್ಸ್ ಇಸ್ ರೂಲ್ ಫಾರ್ ಎವ್ರಿಬಡಿ. ಬಟ್ ಹೇಗಾಯ್ತು ಅಂತ ಬರ್ಬೇಕು. ಅಶ್ವಿನ ನನಗೆ ಕೆಲವೊಂದು ಪ್ರಶ್ನೆಗಳಿದೆ ಇಲ್ಲಿ. ಏನು ಅಂದರೆ, ಈಗ ನೋಡಿ, ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಆಕೆಗೆ ಗೊತ್ತಾಯಿತು 2 kg ತೂಕ ನಾನು ಜಾಸ್ತಿ ಆಗಿನಿ ಅಂತ. ಅವರು ಕರಗಿಸ್ಲಿಕ್ಕೆ ರಾತ್ರಿ ನಿದ್ದೆ ಮಾಡಿದಲ್ಲಿ ತೂಕ ಜಾಸ್ತಿ ಆಗುತ್ತೋ ಅಂತ. ಜೊತೆಗೆ ಸೈಕ್ಲಿಂಗ್ ಮಾಡಿದ್ದಾರೆ, ವರ್ಕೌಟ್ ಮಾಡಿದ್ದಾರೆ, ರಾತ್ರಿ ಪೂರ್ತಿ ಅವರು ಎಚ್ಚರವಾಗಿದ್ದಾರೆ, ಫುಲ್ ಎಫರ್ಟ್ ಹಾಕಿದ್ರು. 2 kg ಕಡಿಮೆ ಆಯಿತು, 100 ಗ್ರಾಮ್ಸ್ ಮಾತ್ರ ಉಳಿದಿತ್ತು. ಅಂದರೆ 1 kg 900 ಗ್ರಾಮ್ಸ್ ಕಡಿಮೆ ಆಗಿತ್ತು, 100 ಗ್ರಾಮ್ಸ್ ಮಾತ್ರ ಇಲ್ಲಿ ಹೊಡಿತು ಅಂತ. ಹಂಗಾಗಿ ಸಾಧ್ಯನೇ ಮೇಡಮ್? ಅದು ಐ ಡೋಂಟ್ ಥಿಂಕ್. ಯಾಕಂದ್ರೆ ಬೇರೆ ಬೇರೆ ರೂಲ್ಸ್ ಅಲ್ಲಿ ಚಾನೆಲ್ಸ್ ಅಲ್ಲಿ ಬೇರೆ ಬೇರೆ ಇದು ಬರ್ತಾ ಇದೆ. ಒಂದು ಚಾನೆಲ್ ಅಲ್ಲಿ 1 ಕಿಲೋ ಅಂತ ಹೇಳ್ತಾ ಇದ್ದಾರೆ, 1 ಕಿಲೋ, ಇನ್ನೊಂದು ಚಾನೆಲ್ ಅಲ್ಲಿ 900 ಗ್ರಾಮ್ಸ್ ಅಂತ. ಸೊ ಈಗ ನೆನ್ನೆದು ಬೌಟ್ ಮಾಡಿದ್ದಾಳೆ ಅವಳು. ಸೊ ಶಿ ಹ್ಯಾಸ್ ಮೇಂಟೈನ್ ದಟ್ ವೇಟ್ ಅಷ್ಟುವರೆಗೂ. ಸಾಯಂಕಾಲ 2 kg ಇಮಿಡಿಯೇಟ್ಲಿ 2 kg ಹಾಕೋದು ಸಾಧ್ಯವೇ ಇಲ್ಲ. ಸೊ ಅವರ ಸಪೋರ್ಟ್ ಸಿಸ್ಟಮ್ ಇರೋದು ಆ್ಯಂಡ್ ದ ಕೋಚಸ್ ಆ್ಯಂಡ್ ದಿ ಅಥ್ಲೀಟ್ ಅವ್ರಿಗೆಲ್ಲರಿಗೂ ಗೊತ್ತಿರೋದು. ಯಾಕಂದ್ರೆ ಅವರೆಲ್ಲ ಆಲ್ ಟಾಪ್ ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ರೂಲ್ ಎಲ್ಲರಿಗೂ ಗೊತ್ತಿರ್ತದೆ ಹೌ ಟು ಮ್ಯಾನೇಜ್ ಅಂತ. ಯಾಕಂದ್ರೆ ಅವ್ರು ನೀರ್ ಕುಡಿಯೋದಿಲ್ಲ, ಸಾಲ್ಟ್ ತಗೊಳ್ಳೋದಿಲ್ಲ, ವಾಮಿಟ್ ಮಾಡ್ತಾರೆ, ಲೂಸ್ ಮೋಷನ್ ಎಲ್ಲ ಮಾಡ್ತಾರೆ ಜಸ್ಟ್ ಟು ಕಂಟ್ರೋಲ್ ದಟ್ ವೇಟ್. ಯಾಕಂದ್ರೆ ಆ ವೇಟ್ ಕ್ಯಾಟಗರಿ ಒನ್ಸ್ ಯು ಎಂಟರ್ ಹ್ಯಾವ್ ಟು ರಿಮೇನ್ ಇನ್ ದಟ್ ಕ್ಯಾಟಗರಿ ಟಿಲ್ ದ ಕಾಂಪಿಟೇಷನ್ ಇಸ್ ಓವರ್. ಅವ್ರದ್ದು ವೇಟ್ ಚೆಕ್ ಬೆಳಿಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಅವ್ರದ್ದೇನೆಲ್ಲ ರೂಲ್ಸ್ ಇದೆ. ಐ ಆಮ್ ನಾಟ್ ವೆರಿ ವೆಲ್ ವರ್ಸ್ಡ್ ವಿತ್ ರೆಸ್ಲಿಂಗ್ ಅಂಡ್ ಬಾಕ್ಸಿಂಗ್ ರೂಲ್ಸ್. ಯಾಕಂದ್ರೆ ಈ 2 ಸ್ಪೋರ್ಟ್ ಅಲ್ಲಿ ವೇಟ್ ಮೇಂಟೈನ್ ಮಾಡ್ಲೇಬೇಕು. ಮೇಡಮ್ ಒಂದೇ ನಿಮಿಷ ಹಂಗೆ ಇರಿ, ಒಂದು ನಿಮಿಷ. ವಿನೇಶ್ ಫೋಗಟ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಹೈಡ್ರೇಷನ್ ನಿಂದ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಬಹುಶಃ ಮೇಡಮ್ ಈಗ ಹೇಳ್ತಾ ಇದ್ರಿ, ಈಗ ಅಶ್ವಿನಿ ನಾಚಪ್ಪ ಅವರು ಕೆಲವು ಸಂದರ್ಭಗಳಲ್ಲಿ ವಾಂತಿ ಮಾಡ್ಕೊಳ್ತಾರೆ, ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಲೂಸ್ ಮೋಷನ್ಸ್ ಇದಕ್ಕೆ ಇದು ಮಾಡ್ಕೊಳ್ತಾರೆ. ಅಂದರೆ ಇದೆಲ್ಲದರ ಪರಿಣಾಮ ಆಗಿರ್ಬೋದಾ ಡಿಹೈಡ್ರೇಷನ್? ಬಹುಶಃ ನೀರು ಕುಡಿದ್ರೆ ಎಲ್ಲಿ ಎಡವಟ್ಟಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ನೀರು ಕುಡಿದು 100 ಗ್ರಾಮ್ಸ್ ಜಾಸ್ತಿ ಆಗಿಬಿಟ್ರೆ ಆ ತೂಕ ಹಾಕುವಂಥ ಸಂದರ್ಭದಲ್ಲಿ ಹಿಂಗೆಲ್ಲ ಆಗಿರ್ಬೋದಾ? ಅಥವಾ ಚಿಂತೆಯಿಂದ, ಸ್ಟ್ರೆಸ್ಸಿಂದ, ಆಂಗ್ಸೈಟಿಯಿಂದ ಈ ರೀತಿ ಆಗಿರ್ಬೋದಾ? ವಿನೇಶ್ ಫೋಗಟ್ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಹೈಡ್ರೇಷನ್ನಿಂದ ಅವರು ಬಳಲ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. PT ಉಷಾ ಅವರ ಜೊತೆಗೆ ಪ್ರಧಾನಮಂತ್ರಿ ಮೋದಿ ಮಾತಾಡಿದ್ದಾರೆ. ಭಾರತದ ಖಂಡನೆಯನ್ನು ತಿಳಿಸಿ, ನೀವು ಕೂಡ ಕಠಿಣ ಶಬ್ದಗಳಲ್ಲಿ ನಮ್ಮ ನಿಲುವನ್ನು ತಿಳಿಸಿ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಅಶ್ವಿನಿ ಮೇಡಮ್, ಎಲ್ಲದನ್ನು ಕೂಡ ತಾವು ಕೇಳಿಸ್ಕೊಂಡ್ರಿ, ಏನಂತೀರಿ ಮೇಡಮ್? ಹೌದು, ಖಂಡಿತ ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕಂದ್ರೆ ಪ್ರಧಾನಮಂತ್ರಿ ಅವರು ಇಮಿಡಿಯೇಟ್ PT Shah who was representing the IOA ಅವ್ರಿಗೆ ಫೋನ್ ಮಾಡಿ to lodge a strong protest. ನನ್ನ ಪ್ರಕಾರ ಇಟ್ ಇಸ್ ಇನ್ಹ್ಯೂಮೇನ್. ಈ ತರ ಒಂದು ವಾಂತಿ ಮಾಡೋದು, ವೇಟ್ ಕಂಟ್ರೋಲ್ ಮಾಡೋದು, there has to be some leniency. ಯಾಕಂದ್ರೆ ಆಫ್ಟರ್ ಆಲ್ ಇಟ್ ಇಸ್ a young child taking part. Correct. ಅಲ್ವಾ? I think IOC, the Olympic Committee, ಅವರು must revisit these rules. ಫೆಡರೇಷನ್ ಜೊತೆ ಕೂತ್ಕೊಂಡು, ಈಗ ಫೆಡರೇಷನ್ ಅಲ್ಲೇ ಅವ್ರ ಜಗಳ ಆಗ್ತಾ ಇದೆ ರೆಸ್ಲಿಂಗ್ ಅಲ್ಲಿ. ನೀವು ನೋಡಿದ್ದೀರಾ ವಾಟ್ ಹಸ್ ಹ್ಯಾಪನ್ಡ್ ಬಿಟ್ವೀನ್ ದ ರೆಸ್ಲಿಂಗ್ ಫೆಡರೇಷನ್ ಮತ್ತೆ IOC. ಸೊ ಆ ತರ ಇರುವಾಗ ದೇ ಹ್ಯಾವ್ ಟು ಕಮ್ ಟು ಅ ಕನ್ಸೆನ್ಸಸ್ ಅಂಡ್ ರಿವಿಸಿಟ್ ಎಲ್ಲ ರೂಲ್ಸ್ ನ ವಾಟ್ ಪರ್ಟೇನ್ಸ್. ಯಾಕಂದ್ರೆ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಎವ್ರಿ ಚೈಲ್ಡ್. ಕರೆಕ್ಟ್. ಇರ್ರಿಸ್ಪೆಕ್ಟಿವ್ ಅಥ್ಲೀಟ್ ಆಗಿರ್ಲಿ, ಯಾವ ಮಗು ಆಗಿರ್ಲಿ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಹೆಲ್ತ್. ಈಗ ಹಾಸ್ಪಿಟಲ್ ಹೋಗಿದ್ದಾರೆ, ಕಂಪ್ಲೀಟ್ ಡಿಹೈಡ್ರೇಷನ್ ಆಗಿರ್ಬೋದು. ಯಾಕಂದ್ರೆ ನಿನ್ನೆ ಅವಳು she has beaten the Japanese who has never been beaten in the last 3 years. First bout ಅಲ್ಲಿ world number 1 ಅನ್ನ. It is not an easy sport. Correct. It takes a lot of energy. Correct. ನಾವು ಸುಮ್ನೆ ಜಗಳ ಆಡಿದ್ರೆ ನಮ್ಗೆ ಸುಸ್ತಾಗತ್ತೆ, ಒಂದ್ 5 ನಿಮಿಷ ಆ ಕಡೆ ಈ ಕಡೆ ಇದ್ ಮಾಡಿದ್ರೆ. ಇದು ಇಟ್ ಇಸ್ ಲೈಕ್
ಮೆಂಟಲಿ ಫಿಸಿಕಲಿ ವೆರಿ 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 ಚಾಲೆಂಜಿಂಗ್. ನಿಜ ನಿಜ ನಿಜ. ಆವಾಗ ಸ್ಟ್ರೆಸ್ ಖಂಡಿತ ಇರ್ತದೆ. ಅಂಡ್ ಅಬವ್ ಆಲ್ ದಟ್ ನೀವು ವೇಟ್ ಮ್ಯಾನೇಜ್ ಮಾಡ್ಬೇಕು, ತಿನ್ನಲೂಬಾರ್ದು ಕುಡಿಲೂಬಾರ್ದು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಿಜ ನಿಜ ನಿಜ. ಇಲ್ಲಿ ನೋಡಿ ಮೇಡಮ್, ಈ ನಾವೆಲ್ಲ ನಿಮ್ಮನ್ನು ಭಾಳ ಹತ್ತಿರದಿಂದ ಗಮನಿಸಿದ್ದೀವಿ, ಅಂದರೆ ನಿಮ್ಮ ಸಾಧನೆಯನ್ನು, ಜೊತೆಗೆ ನಿಮ್ಮ ಸಿನಿಮಾಗಳನ್ನು ಕೂಡ ನಾವು ನೋಡಿದ್ದೀವಿ. ಥ್ಯಾಂಕ್ಫುಲಿ ನಮ್ಮ ಸ್ಪೋರ್ಟ್ ಅಲ್ಲಿ ಆ ವೇಟ್ ಇಲ್ಲ ಇಲ್ಲ. ಆದರೆ ನನಗೆ ಇನ್ನೂ ಕೂಡ ಚೆನ್ನಾಗಿ ಜ್ಞಾಪಕ ಇದೆ, ನಿಮ್ಮ ಜೀವನದ ಉದ್ದೇಶ ಏನು ಅಂದ ತಕ್ಷಣ ನೀವು ಹೇಳುವಂಥ ಒಂದೇ ಒಂದು ಉತ್ತರ, PT ಉಷಾನ್ ಸೋಲಿಸಬೇಕು ಅಂತ. ನೋಡಿ ಎಂಥ ಅದ್ಭುತ ಅಂತೇಳಿ ಅಂತ. ಅಂದರೆ ನಾನು ಹೇಳೋದು ಒಂದು ಎಕ್ಸಾಂಪಲ್. ಇಲ್ಲಿ ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ ಮೇಡಮ್, ಇಲ್ಲೊಂದು 2 ಪ್ರಶ್ನೆಗಳು ಉದ್ಭವ ಆಗ್ತವೆ. ಈ ರೀತಿ ಒಬ್ಬ ಕ್ರೀಡಾಳು ನಾನು ಇಂಥದ್ದೊಂದು ದೊಡ್ಡ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅನ್ನುವಂಥ ಸಂದರ್ಭದಲ್ಲಿ ತೀರಾ 50 kg ಅಂದರೆ 50 kgನೇ ಹೋಗಿ ನಿಂತ್ಕೋಬೇಕಾ? ಒಂದು 48ರಲ್ಲಿ ನಿಂತ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ಈ ರೀತಿ ಪ್ರಶ್ನೆಗಳು ಕೂಡ ಬರಲ್ವಾ ಮೇಡಮ್? ಆ ಅರಿವು ಕೂಡ ನಮಗಿರ್ಬೇಕಲ್ವಾ? ಹೌದು ಹೌದು ಹೌದು, ಖಂಡಿತ. ಇದು ಒಂದು ಆಕ್ಚುಲಿ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಇದು. ವಾಟ್ ಇಸ್ 50 kg? ಅವರು 49 kg ಆದ್ರೆ ಲೋವರ್ ವೇಟ್ ಕ್ಯಾಟಗರಿಯಲ್ಲಿ ಹೋಗ್ಬಿಡ್ತಾರೆ. ಸೊ ದೇರ್ ಇಸ್ ಆಲ್ವೇಸ್ ವೆರಿ ಸ್ಟ್ರಿಂಜೆಂಟ್ ರೂಲ್ಸ್. ಐ ಥಿಂಕ್ ಇದು ಒಂದು ಪ್ರಕಾರ ಒಂದು ಎಜುಕೇಶನ್ ಫಾರ್ ದ ರೆಸ್ಟ್ ಆಫ್ ದ ಪೀಪಲ್, ಬಟ್ ಫಾರ್ ದಿ ಅಥ್ಲೀಟ್ ಅಂಡ್ ಫಾರ್ ಅಸ್ ಆಸ್ ಸ್ಪೋರ್ಟ್ಸ್ ನಮಗೆ ಬಹಳ ಬೇಜಾರು. ನನಗೆ ಒಂದು ಕ್ಲಾರಿಟಿ ಕೊಡಿ ಮೇಡಮ್. ಏನಂದ್ರೆ 50 kg ಅಂದ್ರೆ ಆಕೆ ಸರಿಯಾಗಿ 50 kgನೇ ತೂಗಬೇಕು ಅಂತ ಇದೆಯಾ, ಅಥವಾ 48, 49 ಇದ್ರಾಗತ್ತಾ? ಯಾಕಂದ್ರೆ ಈಗ 50 ಮೇಲಾದ್ರಾಗಲ್ಲ, ಆದ್ರೆ 50ರ ಒಳಗಡೆ ಏನಾದ್ರು ಇರಬಹುದಾ? ಬಟ್ ಐ ಥಿಂಕ್ a few grams below that is fine, I think. Nange rules ashtu ಚೆನ್ನಾಗಿ ಗೊತ್ತಿಲ್ಲ ಬಾಕ್ಸಿಂಗ್ ಮತ್ತೆ wrestling ದು, but I think little lower than 50 is fine, I think. Okay, ಇದೆಲ್ಲದರ ಜೊತೆಗೆ I think ಅವಳದು ನೆನ್ನೆದು what she has done yesterday, what she has achieved, ಅವಳದು circumstances ನೋಡಿದ್ರೆ last 2 years ಎಷ್ಟು ಸ್ಟ್ರಗಲ್ ಮಾಡಿದ್ದಾಳೆ. ಹೌದು ಹೌದು. This is worth more than a gold medal. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನೀವು ಭಾರತದ ಚಾಂಪಿಯನ್ಗಳ ಚಾಂಪಿಯನ್, ಯೋಚನೆ ಮಾಡಬೇಡಿ ಅಂತ. ಖಂಡಿತ ಖಂಡಿತ. ಮೇಡಮ್, ಇಲ್ಲಿ ಒಬ್ಬ ಸಾಮಾನ್ಯನಾಗಿ ನಮಗೆ ಈ ಸ್ಪೋರ್ಟ್ಸ್ ಕಿಡ್ಸ್ಗಳ ಬಗ್ಗೆ ಗೊತ್ತಿಲ್ಲ, ನಾವು ನಿಮ್ಮ ನೋಡಿರೋಷ್ಟೇ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿಲ್ಲ. ನಾನು ಅದರ ಹೊರಗಡೆ ನಿಂತು ಒಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದರೆ 100 ಗ್ರಾಮ್ ಅನ್ನುವಂಥ ಸಂದರ್ಭದಲ್ಲಿ ಮೇಡಮ್, ಈಗ ಆಕೆಯ ಕೂದಲನ್ನು ಗಮನಿಸಿದ್ರಿ ನೀವು, ಆಕೆಯ ಕೇಶರಾಶಿ ಇದೆಯಲ್ಲ ಅದು ತುಂಬ ಬುಷಿ ಇದೆ. ಬೇರೆ ಯಾವ ರೆಸ್ಲರ್ಸ್ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬೇರೆ ಯಾವ ಕುಸ್ತಿಪಟುಗಳ ಕೂದಲುಗಳು ಕೂಡ ಅಷ್ಟು ಉದ್ದ ಇಲ್ಲ. ಯಾಕಂದರೆ ಆ ಕೂದಲನ್ನೇ ಹಿಡ್ಕೊಂಡು ಎತ್ತಿ ಬಿಸಾಕ್ಬಿಟ್ರೆ ಏನು ಮಾಡಬೇಕು ಅಂದರೆ ಅವ್ರು ತುಂಬ ಚಿಕ್ಕದು ಇಟ್ಕೊಂಡಿರ್ತಾರೆ. ಇವರ ಕೂದಲು ತುಂಬ ಬುಷಿ ಇರೋದ್ರಿಂದ ಕೊನೆಯ ಕ್ಷಣದಲ್ಲಿ ಇವರೇನಾದರೂ ಈ ಹೇರ್ಸ್ ತೆಗ್ಸಿದ್ರೂ ಕೂಡ 100 ಗ್ರಾಮಲ್ಲಿ ಸಿಕ್ಕಿಬಿಡ್ತಿತ್ತಾನೆ ಇವರಿಗೆ ಅಂತ ಹೇಳಿ ಅಂತ. ಐ ಥಿಂಕ್ ಅವ್ರದ್ದು ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಇಫ್ ದಟ್ ವಾಸ್ ದ ಕೇಸ್, ಯಾಕಂದ್ರೆ ಅವ್ರು ವೇ ಮಾಡಿದ ತಕ್ಷಣ ಒಂದು ಸರ್ಟನ್ ಟೈಮ್ ಕೊಡ್ತಾರೆ. ವಿದಿನ್ ದಟ್ ಟೈಮ್ ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಟೈಮ್, ಅಡ್ಜಸ್ಟ್ ಯುವರ್ ವೇಟ್. ಅವರು ಅದಕ್ಕೆ ತಯಾರಾಗ್ಲಿಲ್ಲ, ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ಓನ್ಲಿ ನಮ್ಗೆ ನೋಡೋಣ ಏನ್ ಮಾಡ್ತಾರೆ PT ಉಷಾ ಅವರು. ವಾಟ್ ಇಸ್ ದಿ ಅಬ್ಜೆಕ್ಷನ್, ವಾಟ್ ಇಸ್ ದ ಪ್ರೊಟೆಸ್ಟ್, ಅಂಡ್ ದೆನ್ ಓನ್ಲಿ ವಿಲ್ ಗೆಟ್ ಟು ನೋ ಫೈನಲ್ ಡೀಟೇಲ್ಸ್, ಏನಾಯ್ತು ಹೇಗಾಯ್ತು ಅಂತ. ಈಗ ಬರೀ ಸ್ಪೆಕ್ಯುಲೇಷನ್ ಆಗಿರ್ಬೋದು ಅಂತ. ಸೊ ಲೆಟ್ ಅಸ್ ನಾಟ್ ಸ್ಪೆಕ್ಯುಲೇಟ್, ಬಟ್ ವಿ ಹ್ಯಾವ್ ಟು ಆಲ್ ಬಿ ಪ್ರೌಡ್ ಆಫ್ ವಿನೇಶ್ ಫೋಗಟ್. ಅಶ್ವಿನಿ ಮೇಡಮ್, ಬಹುಶಃ ಈ ಮಾತನ್ನು ತಾವು ಒಪ್ತೀರಿ ಅಂತ ಭಾವಿಸ್ತೀನಿ. ನಾನು ಕೊನೆಯದಾಗಿ ಹೇಳುವಂಥದ್ದು ಏನು ಅಂದರೆ, ಆಕೆ ವಾಪಸ್ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಗೋಲ್ಡ್ ಗೆದ್ದಾಗ ಹೆಂಗೆ ಬಂದ್ಲಲ್ಲ, ಅದೇ ರೀತಿ ಆಕೆಯನ್ನು ನಾವು ಬರಮಾಡ್ಕೋಬೇಕು. ಆಕೆಗೆ ಅದೇ ಗೌರವ ಮರ್ಯಾದೆ ಸಿಗಬೇಕು. ಈ ಮುಖಾಂತರ ಏನೋ ಒಂದು ಕ್ರೀಡಾ ಸ್ಫೂರ್ತಿ ಇದೆಯಲ್ಲ, ಆ ಕ್ರೀಡಾ ಸ್ಫೂರ್ತಿಯನ್ನು ನಾವು ಬೆಂಬಲಿಸ್ದಂಗಾಗತ್ತೆ ಅಂತ ಏನಂತೀರಿ? ಖಂಡಿತ ಮಾಡ್ಬೇಕು. ಬಿಕಾಸ್ ದಿಸ್ ಇಸ್ ಇದು ನಾವು ಡಿಸ್ಕ್ವಾಲಿಫಿಕೇಶನ್ ಡೋಪ್ ಟೆಸ್ಟಿಂಗ್ ಅಲ್ಲಿ ಆದ್ರೆ ಖಂಡಿತ ಇಟ್ಸ್ ಶೇಮ್ಫುಲ್. ಹೌದು. ಇದು ಆ ತರ ಅಲ್ಲ, ಚೆನ್ನಾಗಿ ಬೌಟ್ ಮಾಡಿದಾಳೆ ನೆನ್ನೆ, 3 ಬೌಟ್, ಒನ್ ಆಫ್ಟರ್ ದಿ ಅದರ್. ಇದು ಇಟ್ಸ್ ನಾಟ್ ಅನ್ ಆರ್ಡಿನರಿ ಫೀಟ್ ಈ ಲೆವೆಲ್ ಅಲ್ಲಿ ಅಚೀವ್ ಮಾಡೋದು. So ಖಂಡಿತ she has to be given that status. And also my appeal to IOA through the government is ಈ ರೂಲ್ಸ್ ನ revisit ಮಾಡಬೇಕು. ನಾವು we have to push for little linear rules for the benefit of the athlete. Okay. Thank you very much ಅಶ್ವಿನಿ ಮೇಡಮ್, ನಮ್ಮ ಜೊತೆ ಮಾತಾಡೋಕ್ಕೆ. ಅಶ್ವಿನಿ ನಚ್ಚಪ್ಪ ಮಾಜಿ ಕ್ರೀಡಾಪಟು, ಎಲ್ಲ ವಿವರಗಳನ್ನು ಅವರು ಹೇಳ್ತಾ ಇದ್ರು, ಹೆಂಗೆ ಏನು ಎತ್ತ ಅನ್ನುವಂಥದ್ದು. ಏನು ಅಂದರೆ
ಇಲ್ಲಿ ತನಕ ಬಂದು ಈ ರೀತಿ ಆಗಿಬಿಟ್ರೆ ನಿಜಕ್ಕೂ ಅದೊಂದು ದೊಡ್ಡ ಅನ್ಯಾಯ. ಆಕೆಗೆ ಸಲ್ಲಬೇಕಾದಂಥ ಗೌರವ ಸಲ್ಲಲೇಬೇಕು ಅನ್ನುವಂಥ ಮಾತನ್ನು ಅಶ್ವಿನಿಯವರು ಕೂಡ ಹೇಳಿದ್ದು ವೆರಿ ಇಂಪಾರ್ಟೆಂಟ್ಲಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್.